ಅವರಿಗೆ ಮುತ್ತಿಗೆ ಹಾಕಕ್ಕೆ ಬಿಜೆಪಿ ಇದೇ ವಿಚಾರ ಇಟ್ಕೊಂಡು ಹೊರಟಿದ್ದಾರೆ. ಭ್ರಷ್ಟಾಚಾರ ಅಸ್ತ್ರ ಆಯ್ತು ಈ ವಿಚಾರ. ನೋಡಿ, ಅವರಿಗೆ ಏನಾದರೂ ಒಂದು ಸುದ್ದಿ ಸಿಗಬೇಕಲ್ಲ. ವಿರೋಧ ಪಕ್ಷದವರಿಗೆ ಇದೆಲ್ಲ ಖಂಡಿತವಾಗಿ ಅವರಿಗೆಲ್ಲ ಇದು ಒಂದು ರೀತಿಯಲ್ಲಿ ಅವಕಾಶ ಸಿಕ್ಕಿದಾಗೆ ಅವರು ಅದನ್ನು ಹೇಳ್ತಾರೆ. ಆದರೆ ನಾವು ಅವರು ಹೇಳ್ತಾರೆ ಅನ್ನೋದಕ್ಕೆ ಕಾರಣಕ್ಕಲ್ಲ, ಆದರೆ ನಮ್ಮ ಆಡಳಿತದಲ್ಲಿ ನಾವು ಗಂಭೀರವಾಗಿ ತಗೊಳ್ಳೇಬೇಕು ಅನ್ನೋದನ್ನ ಮಾಡ್ತಿದ್ದೀವಿ. ವಿರೋಧ ಪಕ್ಷದವರು ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲ, ನಮಗೂ ಜವಾಬ್ದಾರಿ ಇದೆ ಅಲ್ವಾ. ಪ್ರತಿಯೊಂದು ನಮ್ಮ ಮೇಜರ್ ಪ್ರಿಸನ್ಸ್ ಯಾವ್ದು ಇದಾವೆ, ಅದು ಬೆಳಗಾಂ ಆಗಲಿ, ಮಂಗಳೂರಾಗಲಿ, ಶಿವಮೊಗ್ಗ ಆಗಲಿ, ಈ ಥರ ಎಲ್ಲ ಮೇಜರ್ ಪ್ರಿಸನ್ಸ್, ಬಳ್ಳಾರಿ, ಇವಾಗೆಲ್ಲರನ್ನು ಕರೆದಿದ್ದೀನಿ. ಕರೆದು ನಮಗೆ ಅನೇಕ ವಿಚಾರಗಳು ನಮ್ಮ ಗಮನಕ್ಕೂ ಬಂದಿದೆ ಬೇರೆ ಬೇರೆ ರೀತಿಯಲ್ಲಿ. ತಾವು ಕೂಡ ಮಾಧ್ಯಮದವರು ಕೆಲವರ ವಿಚಾರಗಳನ್ನು ಹೇಳಿದಿರಿ. ಹಾಗಾಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ವಿಚಾರ ಮಾಡಿ ಇವತ್ತು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಬಹಳ ಸೂಕ್ತವಾಗಿ ಕ್ರಮ ತಗೊಳ್ತೀನಿ. ನಾವೇನಂದ್ರೆ ಕೆಲವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ಅಟ್ ದಿ ಮೋಸ್ಟ್ ಸಸ್ಪೆಂಡ್ ಮಾಡ್ತೀವಿ. ಅವರಿಗೆ ಕೆಲವು ಕಡೆ ಅವ್ರ ಮೇಲೆ FIR ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂತಲ್ಲ, ಆದರೆ ಅದು ಸಾಲದು. ಈ ರೀತಿ ಆಗ್ತಾ ಇದ್ರೆ ಮತ್ತೆ ಪ್ರಿಸನ್ ಅಂತ ಯಾಕೆ ಕರೀತಾರೆ? ಪ್ರಿಸನ್ ಅಂತ ಕರೀಲೇಬಾರ್ದು ಅದನ್ನ. ಅಷ್ಟು ಇಲ್ಲ, ನಾವು ಫೆಸಿಲಿಟೀಸನ್ನ ಈ ಕಾನೂನು ಚೌಕಟ್ಟಿನಲ್ಲಿ ಇದನ್ನೆಲ್ಲ ಮಾಡಿ ಕೊಟ್ಟಿರುವಾಗ ಅದನ್ನ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡದೇ ಇದ್ರೆ ತಪ್ಪಾಗೋದಿಲ್ವ? ಇದು ಮೈನ್ ಪ್ರಿಸನ್. ಇದು ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿರುವಂಥ ಪ್ರಿಸನ್ನು ಮೈನ್ ಪ್ರಿಸನ್ ಇದು ನಮ್ಮ ರಾಜ್ಯದಲ್ಲಿ. ಅಲ್ಲೇ ಹಿಂಗೆಲ್ಲ ಆಗುತ್ತೆ ಅಂತ ಅಂದಾಗ ಖಂಡಿತವಾಗಿ ಅದು ಅದ್ರ ಮೇಲೆ ನಾವು ಮುಲಾಜಿಲ್ಲದೆ ಕ್ರಮ ತಗೋಬೇಕು. ಕೆಲವು ಮಾತುಗಳು ಕೆಲವು ರಿಪ್ಲೈ ಬಂದಿದೆ ನನಗೆ, ಆದರೆ ನನಗೂ ಕೂಡ ಸಮಾಧಾನ ಇಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಗಳೇನು ಇಲ್ಲಿವರೆಗೂ 2 ದಿವಸದಿಂದ ಕೊಟ್ಟಿದ್ದಾರೆ, ಅದು ನನಗೂ ಸಮಾಧಾನ ಇಲ್ಲ. ಈಗಾಗಲೇ ನಾವು ಕೆಲವು ಕ್ರಮ ತಗೊಂಡಿದ್ದೀವಿ. ಈಗ ಬೇರೆ ನಮ್ಮ ಕಮಿಷನರ್ಗೆ ಸೂಚನೆ ಕೊಟ್ಟು ಅವರು ಕೂಡ ಈಗಾಗಲೇ ಕೆಲವು ನಮಗೇನು ಮಾಹಿತಿ ಬಂದಿತ್ತು ಆ ಆಧಾರದ ಮೇಲೆ ಒಂದಿಷ್ಟು ಕ್ರಮ ತಗೊಂಡಿದ್ದಾರೆ. ಅದನ್ನು ಚರ್ಚೆ ಮಾಡ್ತೀವಿ ಇವತ್ತು. ಸಿಎಂ ಮನೆಗೆ ಮುತ್ತಿಗೆ ಹಾಕಕ್ಕೆ ಬಿಜೆಪಿ ಇದೇ ವಿಚಾರ ಇಟ್ಕೊಂಡು ಹೊರಟಿದ್ದಾರೆ. ಭ್ರಷ್ಟಾಚಾರ ಅಸ್ತ್ರ ಆಯ್ತು ಈ ವಿಚಾರ. ನೋಡಿ, ಅವರಿಗೆ ಏನಾದರೂ ಒಂದು ಸುದ್ದಿ ಸಿಗಬೇಕಲ್ಲ. ವಿರೋಧ ಪಕ್ಷದವರಿಗೆ ಇದೆಲ್ಲ ಖಂಡಿತವಾಗಿ ಅವರಿಗೆಲ್ಲ ಇದು ಒಂದು ರೀತಿಯಲ್ಲಿ ಅವಕಾಶ ಸಿಕ್ಕಿದಾಗೆ ಅವರು ಅದನ್ನು ಹೇಳ್ತಾರೆ. ಆದರೆ ನಾವು ಅವರು